Thank you, Jesus. Thank you, Father God. We worship you, Holy Spirit. ನಿಮಗೆ ಸ್ತೋತ್ರ ಸ್ವಾಮಿ. ನೀನು ಕೊಟ್ಟಂಥ ಶಿಲುಬೆಯ ತ್ಯಾಗಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಪಾಪಿಗಳಾಗಿ ಬಿದ್ದಂಥ ನಮ್ಮನ್ನು ಸ್ವೀಕರಿಸಲೆಂದೇ ಬಂದಂಥ ದೇವರು, ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸುರಕ್ಷತೆ ಮಾಡಿ ನಮ್ಮನ್ನು ಪರಿಶುದ್ಧತೆಯಿಂದ ತುಂಬಿಸಿರುವಂಥ ದೇವರಿಗೆ ಸ್ತೋತ್ರ. ಆತನು ಪರಲೋಕದ ಪ್ರಿಯ ಕುಮಾರನು. ಆದರೆ ನಮ್ಮ ಪಾಪಗಳಿಗೋಸ್ಕರ, ನಮ್ಮ ತಪ್ಪುಗಳಿಗೋಸ್ಕರ ಆತ ಬಲಿಯಾದಂಥ ದೇವರಾಗಿದ್ದಾನೆ. ಯೇಸುವೇ ನಿಮಗೆ ಸ್ತೋತ್ರ ರಾಜ. Thank you, Jesus. We worship you, Lord. We thank for that cross, Jesus. We thank you for that nail-pierced hands, Lord. Thank you for the cross, Lord. Thank you for the price you paid, bearing all my sin and shame. In love you came and gave amazing grace. Thank you for this love, Lord. Thank you for the nail-pierced hands. Wash me in your cleansing flow. Now all I know, your forgiveness and embrace. Worthy is the Lamb seated on the throne. I crown you now with many crowns. You reign victorious, high and lifted up, Jesus, Son of God, the darling of heaven, crucified. Worthy is the Lamb. Worthy is the Lamb. Worthy is the Lamb. Worthy is the Lamb. Jesus, thank you Jesus ಅಂತ ಹೇಳಿ. Thank you Father God. Thank you Jesus. ನನ್ರಿ ಸಪ್ಪ, ನನ್ರಿ ಜೀಸಸ್. ಥ್ಯಾಂಕ್ ಯು ಅಂತ ಹೇಳಿ, ನಿಮಗೆ ಥ್ಯಾಂಕ್ ಯು ಅಂತ ಹೇಳುವಾಗಲೇ ಬಿಡುಗಡೆಗಳು ಉಂಟಾಗುವುದು. ಅಮೇನ್ ಜೀಸಸ್. ವಿ ವರ್ಷಿಪ್ ಯು. ವಿ ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ಕಳೆದ ದಿನವೆಲ್ಲ ಇದ್ದಂಥ ಕಳವಳವು ಈ ದಿನ ನನ್ನ ಬಿಟ್ಟು ಹೋಯಿತು. ಯಾಕಂದರೆ ನನ್ನ ದೇವರು ನನಗೆ ದಿನವೂ ಹೊಸ ಕೃಪೆಗಳನ್ನು ಸುರಿಸುವ ಆತನಾಗಿದ್ದಾನೆ. ದಿನ ಮುಂಚಾನೆ ವೇಳೆ ನಾನು ಆತನನ್ನು ಹುಡುಕಿ ಬರುವಾಗ ನನ್ನ ಸಮಾಧಾನವು, ನನ್ನ ನೆಮ್ಮದಿಯು ಆತನೇ ಆಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು ಜೀಸಸ್. தகப்பனே தந்தையே தலை நிமிர செய்பவர் நீரே. தகப்பனே தந்தையே தலை நிமிர செய்பவர் நீரே. கேடகம் நீரே, கேடகம் நீரே, மகிமையும் நீரே. தலை நிமிர செய்பவர் நீரே. கேடகம் நீரே,
ಮಹಿಮೆಯಿಂದ ನಡೆಸುವಂತ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಆಮೇನ್. ಜೀಸಸ್ ಆಶ್ರಯವು ನನ್ನ ಯೇಸುವೇ ಆಗಿದ್ದಾನೆ, ನನ್ನ ಆಧಾರವೂ ಆತನೇ, ಎಲ್ಲವನ್ನು ನೋಡಿಕೊಳ್ಳುವಂತ ಒಳ್ಳೆಯ ತಂದೆಯಾಗಿರುವುದಕ್ಕಾಗಿ ಸ್ತೋತ್ರ ರಾಜ. ಕೈಗಳನ್ನೆತ್ತಿ ಆಡೋಣ. ಆಶ್ರಯವು ನೀವೇ యేసయ్య, ಆಧಾರ ನೀವೇ యేసయ్య, ನನಗಾಶ್ರಯವು ನೀವೇ యేసయ్య, ಆಧಾರ ನೀವೇ యేసయ్య. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಜೋರಾಗಿ ಹೇಳೋಣ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರೇ, ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಕೈಗಳನ್ನೆತ್ತಿ ಹೇಳೋಣ. ಆರಾಧನೆ 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 ಆರಾಧನೆ. ಕಷ್ಟಗಾಲಿನಲ್ಲಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ ಕಷ್ಟದಾರಿನಲ್ಲಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯ ನನ್ನ ಕಾಡುವ ನನ್ನ ಕುರುಬನೇ, ನನ್ನ ಕಾಡುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಡುವ ನನ್ನ ಒಡೆಯನೇ, ಎಲ್ರೋಹಿ ನೀವೇ. ಆರಾಧನೆ ಸ್ವಾಮಿ, ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯ ಸಾಕು, ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ. ನಿನ್ನ ನೆರಳಲ್ಲಿ ಬದುಕುವೆನು, ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ. ನಿನ್ನ ನೆರಳಲ್ಲಿ ಬದುಕುವೆನು, ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವಾ ರೂವಾ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವಾ ರೂವಾ ನೀನೇ. ಇನ್ನೊಂದ್ಸತಿ ಆಡೋಣ ಈ ಒಂದು ಭಾಗವನ್ನು. ಆತನ ಪ್ರೀತಿನೇ ನಮ್ಮ ಜೀವನದಲ್ಲಿ ಸಾಕಾಗಿರುವಂಥದ್ದು. ಕರ್ತನೆ, ವಜ್ರ ವೈಡೂರ್ಯ ಯಾವುದೂ ಅಲ್ಲ ಸ್ವಾಮಿ. ಅರಮನೆಯಲ್ಲಿದ್ದರೂ ನಾನು ಗುಡಿಸಲಲ್ಲಿದ್ದರೂ ನಿನ್ನ ಪ್ರೀತಿಯನ್ನೇ ಬಯಸುವವರಾಗಿರಬೇಕು ರಾಜ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್ ಗಾಡ್. ನನ್ನ ಕುರುಬನಾಗಿ ನನ್ನ ಅಗತ್ಯತೆಗಳನ್ನು ತೀರಿಸುವಂಥ ದೇವರಾಗಿದ್ದಾನೆ. ನಾನು ಮಲಗಿರುವಾಗಲೂ ನನ್ನನ್ನು ಪೋಷಿಸುವಂಥ ದೇವರಾಗಿದ್ದಾನೆ. ಆತನನ್ನು ನಂಬುವವರು ಯಾವುದೇ ಕಾರಣಕ್ಕೂ ಕೊರತೆ ಪಡುವಂಥ ಅವಶ್ಯವೇ ಇಲ್ಲ. ಆಮೇನ್. ಥ್ಯಾಂಕ್ ಯು ಜೀಸಸ್. ನಾವು ಎಂಥ ಸ್ಥಿತಿಯಲ್ಲಿದ್ವಿ, ನಮ್ಮನ್ನು ಎಲ್ಲಿಂದ ಎಲ್ಲಿವರೆಗೂ ನಮ್ಮ ದೇವರು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ನೆನೆಸಿ ನೋಡುವಾಗಲೆಲ್ಲ, ದೇವರೇ ನಾವು ನಿಮ್ಮ ಪ್ರೀತಿಗೆ ಯೋಗ್ಯರೇ ಅಲ್ಲ ಕರ್ತನೆ,
ಆದರೆ ನೀವು ಎಷ್ಟು ಮಾತ್ರದಲ್ಲಿ ನಮ್ಮನ್ನು ಪ್ರೀತಿಸಿ ಎಷ್ಟೊಂದು ಕೃಪೆಗಳನ್ನು ನೀಡಿ ನಮ್ಮ ಪಾಪಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನಮ್ಮನ್ನು ಕ್ಷಮಿಸಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನಮಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ ಯೆಹೋವಾ ರೂವಾ ನೀನೇ. ನನ್ನ ನಡೆಸುವ ಆತನ ಹೆಸರು ಯೆಹೋವಾ ರೂವಾ. ರೂವಾ ನೀನೇ. ಆತನಿಗೆ ಆರಾಧನೆ ಅಂತ ಹೇಳೋಣ. Take over the worship, Lord. Hallelujah. Psalms 104 verse 33 says, I will sing to the Lord all my life. I will sing praise to my God as long as I live. Hallelujah. Nandri tagappane. Thank you, glorious Master. Hallelujah. Give thanks to the Lord. Call on His name. Make known among the nation what He has done. Nandri tagappane. Hallelujah. மாணிக்க தேரோடு காணிக்கை தந்தாலும் உமக்கது ஈடாகுமோ? மாணிக்க தேரோடு காணிக்கை தந்தாலும் உமக்கது ஈடாகுமோ? உலகமே வந்தாலும் உறவுகள் நின்றாலும் உமக்கது ஈடாகுமா? உலகமே வந்தாலும் உறவுகள் நின்றாலும் உமக்கது ஈடாகுமா? உம் நாமம் சொல்ல சொல்ல என்னுள்ளம் மகிழுதையா. என் வாழ்வில் மெல்ல மெல்ல என் இன்பம் பெருகுதையா. சொல்லமா? உன் நாமம் சொல்ல சொல்ல. We lift your name on high, Lord Jesus. என்னுள்ளம் மகிழுதையா. என் வாழ்வில் மெல்ல மெல்ல உன் இன்பம் பெருகுதையா. பால் என்பேன் தேன் என்பேன் தெவிட்டாத அமுதென்பேன் உம் நாமம் என்னவென்பேன். அல்லேலூயா. மறை என்பேன் நிறைவென்பேன் நீங்காத நிறைவென்பேன் உம் நாமம் என்னவென்பேன். Lord, your name is the greatest, Lord Jesus. Hallelujah. Thank you, glorious Master. பால் என்பேன் தேன் என்பேன் தெவிட்டாத அமுதென்பேன் உம் நாமம் என்னவென்பேன். பால் என்பேன் தேன் என்பேன் தெவிட்டாத அமுதென்பேன் உம் நாமம் என்னவென்பேன். மறைவென்பேன் நிறைவென்பேன் நீங்க
சொல்லாதோ, பாரெல்லாம் வழிகின்ற படைப்புகள் எல்லாமே உம் நாமம் புகழாதோ, பாரெல்லாம் வழிகின்ற படைப்புகள் எல்லாமே உம் நாமம் புகழாதோ. உம் நாமம் சொல்ல சொல்ல என்னுள்ளம் மகிழுதையா, என் வாழ்வில் மெல்ல மெல்ல உன் இன்பம் பெருகுதையா. உன் நாமம் சொல்ல சொல்ல என்னுள்ளம் மகிழுதையா, என் வாழ்வில் மெல்ல மெல்ல உன் இன்பம் பெருகுதையா. பாலென்பேன் தேனென்பேன் தெவிட்டாத அமுதென்பேன் உம் நாமம் என்னவென்பேன். பாலென்பேன் தேனென்பேன் தெவிட்டாத அமுதென்பேன் உம் நாமம் என்னவென்பேன். மறைவென்பேன் நிறைவென்பேன் நீங்காத நினைவென்பேன் உம் நாமம் என்னவென்பேன். மறைவென்பேன் நிறைவென்பேன் நீங்காத நிறைவென்பேன் உம் நாமம் என்னவென்பேன். என் நாமம் சொல்ல சொல்ல என்னுள்ளம் மகிழுதையா, என் வாழ்வில் மெல்ல மெல்ல உன் இன்பம் பெருகுதையா. இயேசு நாமம் சொல்ல சொல்ல என்னுள்ளம் மகிழுதையா, என் வாழ்வில் மெல்ல மெல்ல உன் இன்பம் பெருகுதையா. Hallelujah. Thank you, Lord. இயேசுவே உமக்கு நன்றி செலுத்துகிறோம் ராஜா. We love you, Master. Hallelujah. ராஜா, நாம் நிற்பதும் நிர்மூலமாகாத இருப்பதும் உம்மோட கிருபை ராஜா. Lord, your grace is sufficient for us, Lord. உம் கிருபை மற்றும் போதும் தகப்பனே. Hallelujah. இயேசுவே உமக்கு நன்றி செலுத்துகிறேன். Romans 12 verse 1 says, Therefore, I urge you, brothers and sisters, in view of God's mercy, to offer your bodies as a living sacrifice, holy and pleasing to God. This is your true and proper worship. Hallelujah. Thank you, Lord. We give ourselves to you, Master. Thank you, glorious Master. Nandri Tagapane. Hallelujah. Matthew 16 verse 24 says, Then Jesus said to his disciples, Whoever wants to be my disciple must deny themselves and take up their cross and follow me. Thank you, glorious Master. Hallelujah. ಎಲ್ಲರೂ ಉತ್ಸಾಹத்தோடு பாடலாமா? ತಂದೆ ದೇವ ತಂದೆ ದೇವ. Hallelujah. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿನ್ ಮಡಿಲಲ್ಲಿ ನಮಗೆ ಸುಖವು. ತಂದೆ ದೇವಾ
ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನಮಗೆ ಸುಖವು ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನಮಗೆ ಸಾಕು ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನಮಗೆ ಸಾಕು ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನಮಗೆ ಸಾಕು ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ನನ್ನ ಸರ್ವ ನೀನಯ್ಯ ನೀನಿದ್ದರೆ ನಮಗೆ ಸಾಕು ನೀನಿದ್ದರೆ ನಮಗೆ ಸಾಕು ಹಲ್ಲೆಲೂಯಾ ಥ್ಯಾಂಕ್ ಯು ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದೆಯ ಹಲ್ಲೆಲೂಯಾ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನಮಗೆ ಸುಖವು ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನಮಗೆ ಸುಖವು ನಿನ್ನ மடிலல் அவர் செய்த எல்லா நன்மைகளுக்காக அவர் செய்த அநேக உபகாரங்களுக்காக நாங்கள் கர்த்தரை துதிக்க போகிறோம். ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಆತನು ಮಾಡಿದ ಎಲ್ಲ ದಯಾಪೂರ್ವಕವಾದ ಕಾರ್ಯಗಳಿಗಾಗಿ ನಾವು ಕೈಗಳನ್ನು ಮೇಲೆ ಕೆತ್ತಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್ ಅಂತೇಳಿ ಎಲ್ಲ ಬಾಯಿ ತೆರೆದು வாய்களை திறந்து thank you Jesus சொல்லுங்க. thank you Jesus, thank you Jesus, hallelujah, 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 hallelujah. அவரே என் நல்லவர். thank you Lord. கர்த்தர் செய்த உபகாரங்களை நாங்கள் ನೆನೆಕಾಮಲ್ ಇರಕವೇ முடியாது. ಕರ್ತನು ಮಾಡಿದ ಉಪಕಾರಗಳನ್ನು ನಾವು ನೆನೆಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಆ ರೀತಿ ಆದರೆ ನಾವು ಯಾವತ್ತೂ ದೇವರು ನಮ್ಮನ್ನು ಕ್ಷಮಿಸೋದು ಇಲ್ಲ.
ಆತನು ಅಷ್ಟು ಉಪಕಾರಗಳನ್ನು ನಮಗೆ ಮಾಡಿದ್ದಾನೆ. நன்றி சொல்லாமல் இருக்கவே முடியாது பல நன்மை செய்த இயேசுவுக்கே நன்றி 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 என்று சொல்லி நான் துதிப்பேன், நாள்தோறும் போற்றுவேன், நாள்தோறும் போற்றுவேன். கைகளை தட்டி பாடலாமா? ஆமென், ஆமென். I give all the glory, Father. You are worthy to be praised, O Lord. You are mighty King, glorious King, everlasting King. We worship you, Jesus. We worship you, Jesus. Amen. எத்தனை நன்மைகள் என் வாழ்வில் செய்தார், ஏராளமாய் நன்றி சொல்வேன். எல்லாம் மாடுங்க கைகளை தட்டி. நன்மைகள் என் வாழ்வில் செய்தார், ஏராளமாய் நன்றி சொல்வேன். அத்தனையும் நினைத்து நினைத்து நான் துதிப்பேன், ஆண்டவரை போற்றுவேன். அத்தனையும் நினைத்து நினைத்து நான் துதிப்பேன், ஆண்டவரை போற்றுவேன். நன்றி சொல்லாமல் இருக்கவே முடியாது இயேசுவுக்கே. நன்றி 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 என்று சொல்லி நான் துதிப்பேன், நாள்தோறும் போற்றுவேன். நன்றி 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 என்று சொல்லி நான் துதிப்பேன், நாள்தோறும் போற்றுவேன். மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. மீண்டும் ஜீவனை கொடுத்து நீர் எனக்கு வாழ வைத்தீரையா. மீண்டும் ஜீவனை கொடுத்து நீர் எனக்கு வாழ வைத்தீரையா. பாருங்க எல்லாம். நன்றி சொல்லாமல் முடியாது நன்மை செய்த இயேசுவுக்கே. நன்றி 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 என்று சொல்லி நான் துதிப்பேன், நாள்தோறும் போற்றுவேன், நாள்தோறும் போற்றுவேன். தேவன் அருளிய எண்ணி முடியாத ஈவுகளுக்காய் ஸ்தோத்திரம். தேவன் அருளிய எண்ணி முடியாத ஈவுகளுக்காய் ஸ்தோத்திரம். அளவில்லாத கிருபைகளுக்காய் ஆயுள் முழுது ஸ்தோத்திரம். அளவில்லாத அவர் அரசரபஹா முழுது ஸ்தோத்திரம். சொல்லுங்க எல்லாம். நன்றி சொல்லாமல் முடியாது செய்த இயேசுவுக்கே. நன்றி 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 என்று சொல்லி நான் துதிப்பேன், நாள்தோறும் போற்றுவேன், நாள்தோறும் போற்றுவேன், நாள்தோறும் போற்றுவேன்.
ಕೈಗಳೇ ತಟ್ಟಿ, ಎಲ್ಲ ಜೋರ ಕೈಗಳನ್ನು ತಟ್ಟಿ ಯೇಸುವನ್ನು ಆರಾಧನೆ ಮಾಡಿ ಬಾಯಲ್ಲಿ ಸ್ತೋತ್ರ ಸ್ತೋತ್ರ ಅಂತ ಹೇಳಬೇಕು. வாயில துதிக்கிறோம் ஆண்டவரே, துதிக்கிறோம் ஆண்டவரே, ஸ்தோத்திரம் செய்கிறோம் ஆண்டவரே என்று சொல்ல வேண்டும். Amen, amen, hallelujah. Oh, worship you Lord. ನಿಮಗಾರಾಧನೆ ಒಳ್ಳೆಯವನೇ. சொல்லுங்க, கைகளை உயர்த்தி, கைகளை உயர்த்தி சொல்லுங்க. மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. மரண பள்ளத்தாக்கில் நான் நடக்கும் போதெல்லாம் பாதுகாத்து வந்தீரையா. மீண்டும் ஜீவனை கொடுத்து நீர் எனக்கு வாழவே தீரையா. சொல்லுங்க எல்லாம். மீண்டும் ஜீவனை கொடுத்து நீர் எனக்கு வாழவே தீரையா. எல்லா கைகளை உயர்த்தி சொல்லுங்க, நன்றி. நன்றி 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 என்று சொல்லி நான் துதிப்பேன், நாள்தோறும் போற்றுவேன், நாள்தோறும் போற்றுவேன். துதிங்க ஆண்டவரே, துதிங்க. ಬಾಯಿ ತೆರೆದು ಸ್ತೋತ್ರ ಮಾಡಿ. ಅನ್ಯ ಭಾಷೆಗಳು ಮಾತಾಡ್ತೀರಾ ಮಾತಾಡಿ. ஆண்டவரை துதிங்க. யார் யார் அந்நிய பாஷா பேசுறீங்களோ பேசுங்க. ஆண்டவரோடு உறவாடுங்க, சும்மா இருக்கவே கூடாது. ಆಮೆನ್. ದೇವರ ಸನ್ನಿಧಾನದಲ್ಲಿ ತಂದೆಯ ಮನೆ ಇದು. ತಂದೆಯ ಮನೆಯಲ್ಲಿ ಯಾವಾಗಲೂ ಸಂತೋಷನೇ. ಆಮೆನ್, ಹಲ್ಲೆಲೂಯಾ. ಜೋರಾಗಿ ಹಿಂದೆ ಇರುವಂಥವ್ರು ಜೋರ ಕೈಗಳನ್ನು ತಟ್ಟಿ ಯೇಸುವನ್ನು ಆರಾಧನೆ ಮಾಡಿ, ಎಲ್ಲ ಮಹಿಮೆ ಪಡಿಸಿ ಯೇಸುವೇ ಸ್ತೋತ್ರ ಅಂತೇಳಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಮಹಿಮೆ ನಿಮಗೆ, ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಇಲ್ಲ ಬೈಬಲ್ ತೆಗೆದುಕೊಳ್ಳಿ. ಮಕ್ಕಳ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇದೆ. ಎಷ್ಟನೇ ತಾರೀಕು? ಕೈ ತೋರಿಸಿ, ಕೈ ತೋರಿಸಿ. ಗಾಂಧಿ ಜಯಂತಿ ಅವತ್ತೇನಿದೆ, ಲೀವ್ ಇದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಸಭೆಗೆ ಕಳಿಸ್ಕೊಡಿ ಕಾಂಪಿಟೇಷನ್ಗೆ. 10 AM to 12 PM, ಓನ್ಲಿ 2 hours. ಓಕೆ, ಯು ಶುಡ್ ಪ್ರಾಕ್ಟೀಸ್ ವೆಲ್. ನಿಮ್ಮ ಮಕ್ಕಳಿಗೆ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿಸಿ ಇಲ್ಲಿ ಕಳಿಸ್ಕೊಡಿ. ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆಲ್ಲ ಏನು ಮಾಡ್ತಾರಂತೆ, ಪ್ರೈಸ್ ಕೊಡ್ತೀರಪ್ಪ? ಎಸ್, ಪ್ರೈಸ್ ಕೊಡ್ತಾರೆ. ಆಮೆನ್. ಈ ಸುಸಂದರ್ಭವನ್ನು ಉಪಯೋಗಿಸಿಕೊಳ್ಳಿ. ಗಾಡ್ ಬ್ಲೆಸ್ ಯು. ಆಮೆನ್. ನಾನು ಗ್ರೂಪಲ್ಲಿ ಕೂಡ ಹಾಕ್ತೇನೆ. ಸೆಕೆಂಡ್ ಥರ್ಸ್ಡೇ 10 AM to 12 PM we are having a kids singing competition. God bless you. Praise the Lord. ನಮ್ಮ ಮಧ್ಯೆ ಒಂದು 1ನೇ ತಾರೀಕು ನಮ್ಗೆ ಎಷ್ಟು ಗಂಟೆಗೆ ಪ್ರಾರ್ಥನೆ ಇದೆ, ಆರಾಧನೆ ಇದೆಮ್ಮ? ಎಷ್ಟು ಗಂಟೆಗೆ? ಬೆಳಗ್ಗೆ 5 ಗಂಟೆಗೆ. ಎಷ್ಟು ಗಂಟೆಗೆ? ಪ್ರೈಸ್ ದ ಲಾರ್ಡ್. ನಾವು ಮೊನ್ನೆ ಸ್ಟ್ಯಾನ್ಲಿ ಅಣ್ಣ ಅವರದ್ದು ಸಾಕ್ಷಿ ಕೇಳ್ತಾ ಇದ್ದೆ. ದ ಗ್ರೇಟ್ ಬುಕ್ ರೈಟರ್, ಒಬ್ಬ ಒಳ್ಳೆ ಟೀಚರ್. ಅವರು ವೆಲ್ಲೂರಲ್ಲಿದ್ದಾರೆ. ಈಗ 78 years ಅವರಿಗೆ. ಎಷ್ಟು ವರ್ಷ ಈಗ? 4 ಗಂಟೆಗೆ ಎದ್ದೇಳ್ತಾರೆ ಡೈಲಿ. 4 to 6 ಬೈಬಲ್, 6 to 7 ವಾಕಿಂಗ್. ಅದಾದಮೇಲೆ ಬಂದು ತಿರ್ಗಾ ಸ್ನಾನಗಿನ ಮಾಡಿ ಕಾಫಿ ಕುಡಿದು ತಿಂಡಿ ತಿಂದು ಆಫೀಸ್ಗೆ ಹೋದರೆ, ಅವ್ರದ್ದು ಆಫೀಸ್ ಇದೆ BYM ಅಂತ, ಅವ್ರದ್ದು ಮಿಷನರಿ ಸಂಸ್ಥೆ ಇದೆ, ಅಲ್ಲೋಗಿ ಕೆಲಸ ಮಾಡ್ತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ. ಎಷ್ಟು ವಯಸ್ಸು? 78. ವಾಲಿಬರ್ಗಳೇ ಎಳಂಬರದಲ್ಲೇ ಇಲ್ಲಿಯಾ? ನೀವೆದ್ದು ಬರಲಿಲ್ಲ ಅಂದರೆ ದೇವರ
ಬರುವಿಕೆಯಲ್ಲಿ ನಾವು ಹೇಗೆ ಆತನ ಮುಂದೆ ನಿಂತ್ಕೊಳ್ಳೋದು? ಕರ್ತನು ಶೀಘ್ರವಾಗಿ ಬರ್ತಾನೆ. ಗಾಡ್ ವಿಲ್ ಕಮ್ ಬ್ಯಾಕ್, ಜೀಸಸ್ ವಿಲ್ ಕಮ್ ಬ್ಯಾಕ್. ಯೇಸು ತಿರುಂಬಿ ಶೀಘ್ರಮಾ வருகிறார். ಎಷ್ಟು ಜನ ವಿಶ್ವಾಸಿಸ್ತೀರಾ ಯೇಸು ಬೇಗ ಬರ್ತಾನೆಂಬುದಾಗಿ? ಹಲ್ಲೆಲೂಯ. ಇವನ್ ನಡೀತಾ ಇರುವಂಥ ಸೂಚನೆಗಳನ್ನು ನೋಡಿರ್ಬೋದು ನೀವು. ಇವೆಲ್ಲವೂ ನಮಗೆ ಯೇಸುವಿನ ಬರುವಿಕೆಯನ್ನು ಸೂಚಿಸುತ್ತೆ. ஸோ அதிகாலை எழும்பி கர்த்தரை தேடுகிறவன் ಅವரை ಕಂಡಡಿವಾನ್. ಮುಂಜಾನೆ ಎದ್ದು ದೇವರನ್ನು ಹುಡುಕುವವನಿಗೆ ಯೆಹೋವನು ಸಿಕ್ಕುತ್ತಾನಂತೆ. ಹಲ್ಲೆಲೂಯ. ಸೊ ಆದ್ದರಿಂದ ಬನ್ನಿ, ಕರ್ತನ ವಾಕ್ಯಗಳನ್ನು ಕೇಳಿ ಕೈಗಳನ್ನು ಮೇಲೆ ಕೆತ್ತಿ ನಾವು ದೇವರನ್ನು ಮಹಿಮೆ ಪಡಿಸೋಣ, ದೇವರನ್ನು ಆರಾಧಿಸೋಣ. ಥ್ಯಾಂಕ್ ಯು, ನಿಮಗೆ ಆರಾಧನೆ ಯೇಸುವೆ, ಎಲ್ಲ ಮಹಿಮೆ ನಿಮಗೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ஆளுகை செய்யும் ஆவியானவரே, பலியாய் தந்தே பரிசுத்தமானவரே, ஆளுகை செய்யும் ஆவியானவரே, பலியாய் தந்தே பரிசுத்தமானவரே, ஆவியானவரே, என் ஆற்றலானவரே, ஆவியா. கைಗಳನ್ನು ಮೇಲೆ ಕೆತ್ತಿ ಕರங்களை உயர்த்தி சொல்லுங்க. என் ஆற்றல் நினைவெல்லாம் உமதாகணும், நினைவெல்லாம் பேச்செல்லாம் உமதாகணும், பேச்செல்லாம் உமதாகணும், என் நினைவெல்லாம் பேச்செல்லாம் உமதாகணும், பேச்செல்லாம் நாள் முழுவதும் வழி நடத்தும், வழி நடத்தும், நாள் முழுவதும் வழி நட விருப்பம் செயல்படுத்தும், செயல்படுத்தும், விருப்பம் செயல்படுத்தும், ஆளுகை செய்யும், பலியாய் தந்தே பரிசுத்தமானவரே, ஆவியானவரே, என் ஆற்றலானவரே, ஆவியானவரே, என் ஆற்றல் ஆனவரே. ಕೈಗಳನ್ನು ತಟ್ಟಿ ಜೋರಾಗಿ ಯೇಸುವಿನ ನಾಮನ ಮಹಿಮೆ ಪಡಿಸಿ ಅನ್ಯ ಭಾಷೆ ಮಾತಾಡುವಂಥವರು ಜೋರ ಕೈಗಳನ್ನು ತಟ್ಟಿ 30 ಸೆಕೆಂಡ್ ಅನ್ಯ ಭಾಷೆ ಮಾತಾಡಿ. ஒரு 30 செகண்ட் அந்நிய பாஷைகளை பேசுங்க. இந்த சந்தேಶம் உங்களுக்குள்ளே போಗட்டும். ಈ ವಾಕ್ಯಗಳು ನಿಮ್ಮಲ್ಲಿ ಹೋಗಬೇಕು, ನಿಮ್ಮ ಹೃದಯ ತೆರೆಯಲ್ಪಡಬೇಕು. ಜೋರ ಕೈಗಳನ್ನು ತಟ್ಟಿ 30 ಸೆಕೆಂಡು ಜೋರಾಗಿ ಯಾರ್ಯಾರಿಗೆ ಅನ್ಯ ಭಾಷೆ ವರ ಇಲ್ವೋ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಅನ್ಯ ಭಾಷೆ ವರಂ இருக்கிறவர் ಅನ್ಯ ಭಾಷೆಯಲ್ಲಿ பேசி ஆண்டவரை துதிங்க. Praise the Lord. Hallelujah. Worship you Lord. ದೇವರ ಮಹಿಮೆ ನಿಮ್ಮ ಮೇಲಿದೆ, ದೇವರ ಕರುಣೆ ನಿಮ್ಮ ಮೇಲಿದೆ, ದೇವರ ಕೃಪೆ ನಿಮ್ಮ ಮೇಲಿದೆ. Amen. Thank you Holy Spirit. Lord, thank you Lord. Amen. ಮತ್ತಾಯ 22:7ನೇ ವಾಕ್ಯ. ರಾಜ ಕಳಿಸಿದಂಥ ಆಮಂತ್ರಣಕ್ಕೆ ಯಾರೂ ಬರಲಿಲ್ಲ. ಅನೇಕ ಕಾರಣಗಳನ್ನು ಹೇಳಿ ಕರೆಯಕ್ಕೆ ಹೋದಂಥ ಸೇವಕರನ್ನೇ ಕೊಲೆ ಮಾಡಿಬಿಟ್ರು.
ಈಗ ರಾಜನ ಪ್ರತಿಕ್ರಿಯೆ ಹೇಗಿದೆ? ರಾಜ இப்போ என்ன செய்ய போகிறார்? 22:7ನೇ ವಾಕ್ಯ. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣಗಳನ್ನು ಸುಟ್ಟು ಹಾಕಿದನು. ತಮಿಳೆ ಪಡಿಗಿರಿಯಮ್ಮ. ராஜா கேள்விப்பட்டு கோபமடைந்து தன் சேனைகளை அனுப்பி அந்த கொலைபாதகரை அழித்து அவருடைய பட்டணத்தையும் ಸುಟ್ಟೆರಿತಾರ್. ಆಮೇಲೆ ಸೈನಿಕರನ್ನ ಹೋದಂಥ ಸೇವಕರನ್ನ ಏನು ಮಾಡಿದ್ರು? ಕೊಲೆ ಮಾಡಿಬಿಟ್ರು. ಮದುವೆ ಊಟಕ್ಕೆ ಬನ್ನಿ ಅಂತ ಕರೆಯಕ್ಕೆ ಹೋಗಿದ್ದಕ್ಕೆ ಏನು ಮಾಡಿದ್ದಾರೆ? ಕೊಲೆ ಮಾಡಿಬಿಟ್ರು. ಈಗ ರಾಜ ಏನು ಮಾಡ್ತಿದ್ದಾನೆ? ಅವರ ಮೇಲೆ ನ್ಯಾಯ ತೀರ್ಪನ್ನು ಬರಮಾಡ್ತಾ ಇದ್ದಾನೆ. ಏನಂತಿದೆ ವಾಕ್ಯ? ರಾಜನು ಬಹು ಕೋಪಗೊಂಡು ತನ್ನ ಸೈನ್ಯವನ್ನು ಕಳುಹಿಸಿ ಆ ಕೊಲೆಗಾರರನ್ನು ಕೊಲ್ಲಿಸಿದನು ಮತ್ತು ಅವರ ಪಟ್ಟಣವನ್ನು ಸುಟ್ಟು ಹಾಕಿದನು. ஆண்டவர் அன்பாகவே இருக்கிறார், ஆனாலும் அவர் பட்சிக்கிறாಗ್ನಿ. ಆಮೇಲೆ ದೇವರು ಪ್ರೀತಿ ಸ್ವರೂಪಿ ಮತ್ತು ಆತನು ದಯಿಸುವಾಗ್ನಿ, ಎರಡೂ ಮರಿಬಾರದು. ಹಲ್ಲೆಲೂಯಾ. ಆಮೇಲೆ ಗಾಡ್ ಈಸ್ ಲವ್ ಒನ್ ಸೈಡ್, ಅನದರ್ ಸೈಡ್ ಗಾಡ್ ಈಸ್ ಅ ಕನ್ಸ್ಯೂಮಿಂಗ್ ಫೈರ್. ಆತ ಯಾರನ್ನೂ ಕೂಡ ಸುಮ್ಮನೆ ಬಿಡೋದೇ ಇಲ್ಲ. ಆತನಿಗೆ ಯಾರು ವಿಧೇಯರಾಗ್ತಾರೋ ಅವರ 1000 ತಲೆಗಳವರೆಗೆ ಆಶೀರ್ವಾದ ಇರುತ್ತೆ. ಆತನ ವಿರುದ್ಧವಾಗಿ ಯಾರು ನಿಂತ್ಕೊಳ್ತಾರೋ ಅವರ ಮೇಲೆ ನ್ಯಾಯ ತೀರ್ಪನ್ನು ಬರಮಾಡುವಂಥ ದೇವರು. ಪ್ರೈಸ್ ದ ಲಾರ್ಡ್. ಏನಾಯ್ತು ಇವಾಗ? ಆ ಒಂದು ಯಾರ್ಯಾರು ರಾಜನ ಆಮಂತ್ರಣವನ್ನು, ಇನ್ವಿಟೇಷನನ್ನು ತಿರಸ್ಕಾರ ಮಾಡಿ ಕರೆಯಕ್ಕೆ ಹೋದ ಸೇವಕರನ್ನು ಕೊಲೆ ಮಾಡಿ ಹಾಕಿದ್ರು, ಅವರೆಲ್ಲರ ಮೇಲೆ ರಾಜನ ನ್ಯಾಯ ತೀರ್ಪು ಬರ್ತಾ ಇದೆ. ಯಾಕಂದರೆ ರಾಜನು ಮಾಡಿದ್ದು ನ್ಯಾಯಬದ್ಧವಾಗಿದೆ. ದೇವರು ಏನು ಮಾಡಿದ್ರೂ ಅದು ನ್ಯಾಯವಾಗಿರುತ್ತೆ. கைಗಳನ್ನು மேலக்கேத்தோಣ. ஆண்டவர் எதை செய்தாலும் அவர் ನ್ಯಾಯத்தோடு செய்வார். ಹಲ್ಲೆಲೂಯಾ. ದೇವರು ಯಾವತ್ತೂ ಅನ್ಯಾಯ ಮಾಡುವಂಥ ದೇವರಲ್ಲ. ಕೈಗಳನ್ನು ಮೇಲಕ್ಕೆತ್ತಿ, அவர் அநியாயம் செய்கிற தேவனல்லே, அவர் ನ್ಯಾಯத்தையே செய்கிற தேவன். He will always do the righteousness, justice. Amen. ಯಾಕಂದರೆ ಅವರು ಆತನ ಆಮಂತ್ರಣವನ್ನು ತಳ್ಳಿ ಹಾಕಿದ್ದು ಮಾತ್ರವಲ್ಲದೆ ಆತನ ಸೇವಕರನ್ನು ಏನು ಮಾಡಿದ್ದಾರೆ? ಕೊಂದು ಹಾಕಿದ್ದಾರೆ. ಸೇವಕರನ್ನ ಏನು ಮಾಡಿದ್ರು? ಸಾಯಿಸ್ಬಿಟ್ರು. ನಾವೆಲ್ಲರಿಗೂ ಗೊತ್ತಿದೆ, 93ನೇ ಇಸ್ವಿನಲ್ಲಿ ಒರಿಸ್ಸಾದಲ್ಲಿ ಗ್ರಾಹಂ ಬೆಲ್ ಎನ್ನುವಂಥ ಸೇವಕರು ಸೇವೆಯನ್ನು ಮಾಡ್ತಿದ್ರು ಕುಟುಂಬ ಸಮೇತವಾಗಿ. ಕುಷ್ಠರೋಗಿಗಳ ಮಧ್ಯೆ ಮತ್ತು ಅನೇಕ ಆದಿವಾಸಿಗಳ ಮಧ್ಯದಲ್ಲಿ ಪ್ರೀತಿಯಿಂದ ಸೇವೆಯನ್ನು ಮಾಡ್ತಾ ಇದ್ರು. ಒಂದಿನ ರಾತ್ರಿ ಅವರು, ಅವರ 2 ಮಕ್ಕಳು, ಅವರ ಹೆಂಡತಿ ಮನೆಯಲ್ಲಿದ್ದಾರೆ. ಸೇವೆಯನ್ನು ಮುಗಿಸಿಕೊಂಡು ಬಂದಾಗ ಸುತ್ತಲೂ ಆ ಊರಿನ ಜನ ಒಂದು 25-30 ಜನ ಬಂದು ಸುತ್ತಾಕೊಂಡು ಜೀಪು ಬಾಗಿಲನ್ನು ಕೂಡ ತೆಗೆಯೋದಕ್ಕೆ ಬಿಡದೆ ಆ ಜೀಪು ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಟ್ರು. ಅವರ ಮಕ್ಕಳು, ಚಿಕ್ಕ ಮಕ್ಕಳು ಆ ಬೆಂಕಿಯ ತಾಪದಲ್ಲಿ ಕೂಗ್ತಾ ಇದ್ದಾರೆ, ಜೋರಾಗಿ ಅಳ್ತಾ ಇದ್ದಾರೆ. ಸೇವಕರು ಅಳ್ತಿದ್ದಾರೆ. ಹೊರಗಡೆ ಆತನ ಹೆಂಡತಿ ಇದ್ದಾಳೆ. ಆಕೆ ಏನೂ ಮಾಡೋಕ್ಕಾಗಲಿಲ್ಲ. ಅವಳ ಕಣ್ಣು ಮುಂದೆಯೇ ಗಂಡ ಮತ್ತು 2 ಮಕ್ಕಳು ಸುಟ್ಟು ಬೂದಿಯಾದರು. ದೇವರು ಸುಮ್ಮನೆ ಇರ್ತಾರ? ಅದಾಗಿ 1 ವರ್ಷದಲ್ಲಿ ஒரிசா தேசத்திலே ஒரு பெரிய வெள்ளம் வந்து 3 ಲಕ್ಷ ಜನತೆ ಮರಿತ செய்தது. ಸತ್ತಿದ್ದು 3 ಜನ, ಪ್ರವಾಹ ಬಂದು ಸತ್ತಿದ್ದು ಒರಿಸ್ಸಾದಲ್ಲಿ 3 ಲಕ್ಷ. ದೇವರ ನ್ಯಾಯ ತೀರ್ಪು ಯಾವತ್ತೂ ಬಿಡೋದಿಲ್ಲ.
ನಿಮ್ಮನ್ನು ಮುಟ್ಟುವವನು ಅವರ ಕಣ್ಣು ಗುಡ್ಡೆಯನ್ನು ಮುಟ್ಟಿದಾಗೆ. ಹಲ್ಲೆಲೂಯಾ. உங்களை யார் தொடுகிறாரோ, அவர் ஊழியக்காரரை யார் தொடுகிறாரோ அவர் கண்மணியை தொட்டது போல. ಎಷ್ಟು ಜನ ವಿಶ್ವಾಸಿಸ್ತೀರ? ನಿಮ್ಮ ವಿರುದ್ಧವಾಗಿ ಯಾರು ಏನೇ ಮಾಡಿದ್ರೂ ಭಯಪಡಬೇಡಿ. ನಿಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತ ನ್ಯಾಯವಾದದ್ದನ್ನೇ ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಯೆರೂಸಲೇಮಿಗೆ ಅಂದರೆ ಆತನನ್ನು ಅಂಗೀಕರಿಸದೆ ತಳ್ಳಿ ಹಾಕಿದಂಥ ಧರ್ಮಬೋಧಕರಿಗೆ ಆಗುವಂಥ ನ್ಯಾಯ ತೀರ್ಪನ್ನು ಪ್ರವಾದನೆಯಾಗಿ ಹೇಳ್ತಾ ಇದ್ದಾನೆ ಸ್ವಾಮಿ. எதை குறித்து ஆண்டவர் பேசுகிறார்? எருசலேமில் இருக்கிற நியாய பிரமாணத்தை போதிக்கிற அந்த நியாய சாஸ்திரிகள் இயேசுவை தள்ளின அந்த எருசலேமுக்கு வரப்போகிற நியாய தீர்ப்பை ஆண்டவர் சொல்லிக் கொண்டிருக்கிறார். ಯೇಸುವನ್ನ ತಳ್ಳಿದಂತ ಆ ಯೆರೂಸಲೇಮಿಗೆ ದೇವರು ನ್ಯಾಯ ತೀರ್ಪನ್ನು ಬರಮಾಡ್ತಾ ಇದ್ದಾರೆ. ಧರ್ಮ ಬೋಧಕರು, ನ್ಯಾಯ ಪ್ರಮಾಣವನ್ನು ಬೋಧಿಸುವಂಥ ನ್ಯಾಯಶಾಸ್ತ್ರಿಗಳು ಯೇಸುವನ್ನ ಏನು ಮಾಡಿದ್ರು? ತಳ್ಳಿ ಹಾಕಿದ್ರು, ಕಲ್ಲು ತಗೊಂಡು ಹೊಡೆದ್ರು, ಆತನನ್ನು ಸಾಯಿಸುವುದಕ್ಕೋಸ್ಕರ ಆತನನ್ನು ಶಿಲುಬೆಗೆ ಹಾಕಿದ್ರು. ಯೇಸ್ವಾಮಿ ಹೇಳ್ತಾರೆ, ನಿಮ್ಮ ಮೇಲೆ ದೇವರ ನ್ಯಾಯ ತೀರ್ಪು ಬರುತ್ತೆ. ದೇವರ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರುತ್ತೆ. யோவேல தீர்க்கதரிசன புஸ்தகம் 2:11, ಜೋಯಲ್ 2:11, ಯೋವೇಲನ ಪ್ರವಾದನೆಯ ಗ್ರಂಥ 2:11 ವಾಕ್ಯ. ಯೆಹೋವನು ತನ್ನ ಸೈನ್ಯವನ್ನು ಮಹಾಧ್ವನಿಯಿಂದ ಕರೆಯುತ್ತಾನೆ. ಆತನ ಶಿಬಿರವು ದೊಡ್ಡದಾಗಿದೆ, ಆ ಸೈನ್ಯವು ಆತನ ಆಜ್ಞೆಯನ್ನು ಪಾಲಿಸುತ್ತದೆ. ಆ ಸೈನ್ಯವು ಮಹಾಬಲಿಷ್ಠವಾಗಿದೆ. ಯೆಹೋವನ ಮಹಾದಿನವು ಮಹಾಭಯಂಕರವಾದ ದಿನವಾಗಿದೆ, ಅದನ್ನು ಸಹಿಸಲು ಯಾರಿಗೂ ಸಾಧ್ಯವಿಲ್ಲ. ತಮಿಳು என்ன இருக்குதுமா? கர்த்தர் தன்னுடைய சேனைக்கு முன் சத்தமிடுவார், அவருடைய பாளையம் மகா பெரியது, அவருடைய வார்த்தையின்படி செய்கிறதுக்கு வல்லமை உள்ளது. கர்த்தருடைய நாள் பெரிதும் மகா பயங்கரமானதும் மகா பயங்கரமாயிருக்கும். ಅದೇ ಸಗಿக்கிறವನ್ ಯಾರ್? ದೇವರ ದಿನವು ಹೇಗಿದೆಯಂತೆ? ಮಹಾ ಭಯಂಕರವಾಗಿರುತ್ತದೆ. ಕರ್ತರುடைய நாள் எப்படி இருக்க போகிறது? ಭಯಂಕರமா. The day of the Lord is very fearful. ಇದು ಸುಮ್ಮನೆ ಅಲ್ಲಮ್ಮ. ದೇವರ ದಿನ ಹೇಗಿದೆ? ಆತನು ಬರುವಂತ ದಿನ ಮಹಾಭಯಂಕರವಾದದ್ದಾಗಿದೆ. ಆತನ ಸೈನ್ಯ ಹೇಗಿದೆ? ದೊಡ್ಡ ಸೈನ್ಯ. ಆ ಸೈನ್ಯ ಏನ್ ಮಾಡುತ್ತೆ? ದೇವರು ಹೇಳಿದ್ದನ್ನ ಕೇಳ್ತದೆ. ಹಲ್ಲೆಲೂಯಾ. ಅದಕ್ಕೆ ಇಂಗ್ಲಿಷಲ್ಲಿ ಆತನನ್ನ ಹಿ ಈಸ್ ದ ಲಾರ್ಡ್ ಆಫ್ ಹೋಸ್ಟ್ ಅಂತ ಕರೀತಾರೆ. ಸೇನಾಧೀಶ್ವರನಾದ ಯೆಹೋವ. ಹಲ್ಲೆಲೂಯಾ. ಅವ್ರ ಸೇನೆಗಳಿನ್ ಕರ್ತರ್. ಕೈಗಳನ್ನು ಮೇಲೆ ಕೆತ್ತಿ தேவರಿಗೆ ಸ್ತೋತ್ರ ಮಾಡೋಣ. அவர் சேனைகளின் கர்த்தர். அவர் சேனை பெரிதானது. கர்த்தருடைய நாடு பயங்கரமானது. ಕರ್ತನ ದಿನವು ಭಯಂಕರವಾಗಿದೆ. ಆತನ ಸೇನೆ ದೊಡ್ಡದು. ಆತನ ಸೇನೆ ಆತನು ಹೇಳಿದ್ದನ್ನ ಮಾಡತ್ತೆ. ಆತನ ಸೇನೆಯಲ್ಲಿ ಕೆರೂಬಿಯರಿದ್ದಾರೆ, ಸೆರಾಫಿಯರಿದ್ದಾರೆ, ದೇವದೂತರು, ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಆತನು ಸೈನ್ಯಗಳ ಕರ್ತ, ಸೇನೆಗಳಿನ್ ಕರ್ತರ್ ಪರಿಶುದ್ಧ. ಸೇನೆಗಳಿನ್ ಕರ್ತರ್ ಪರಿಶುದ್ಧ. ಸೇನೆಗಳಿನ್ ಕರ್ತರ್ ಪರಿಶುದ್ಧ. பரலோகமே உம்மை துதிப்பதா, கர்த்தாவே அங்கே வாழ்கிறீ. உம் ஆலயத்தில் உம்மை துதிக்கிறோ. கர்த்தாவே எழுந்தருளு. உம்மை போலொரு தெய்வமில்லை. பாடுங்க எல்லாம். சர்வா உம்மை போலொரு சர்வ சிருஷ்டிகரே துதிக்கிறோம்.
ತುದಿಕಿರೋ. ಹಲ್ಲೆಲೂಯಾ. ಒಂದ್ರಾಗ ಕೂಡಿ ತುದಿಕಿರೋ. ಪರಲೋಕಮೇ ಕರ್ತಾವೇ ಹಂಗೆ வாழ்கிರಿ. உமாலயத்தில் உம்மை துதிக்கிறோம். கர்த்தாவே எழுந்தருளு. ஆமென். ஹல்லேலூயா. இந்த சந்ததி தங்களுடைய ಪಾವங்களை ಕೂಟಿಕೊಂಡೇ ಇರುತ್ತದೆ. ನಾವಿರುವಂಥ ಈ ಸಂತತಿ ಇವತ್ತಿನ ದಿವಸ ಪಾಪಕ್ಕೆ ಇನ್ನೂ ಹೆಚ್ಚು ಪಾಪಗಳನ್ನು ಕೂಡಿಸಿಕೊಳ್ತಾ ಇದೆ. ಆಮೆನ್. ಪಾಪಕ್ಕೆ ಇನ್ನೂ ಹೆಚ್ಚು ಪಾಪಗಳನ್ನು ಕೂಡಿಸಿಕೊಳ್ತಾ ಇದೆ. 1 ಥೆಸಲೋನಿಕರ್ 2:16 ಓದೋಣ. 1 ಥೆಸಲೋನಿಕರ್ 2:16. ಸಹೋದರ ಸಹೋದರಿಯರೇ, ನೀವು ಯೂದಾಯದಲ್ಲಿರುವ ದೇವರ ಸಭೆಗಳಂತಿದ್ದೀರಿ. ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರುವ ಅವರು ಇತರ ಯಹೂದ್ಯರಿಂದ ಹಿಂಸಿಸಲ್ಪಟ್ಟವರು. ಅದೇ ರೀತಿಯಲ್ಲಿ ನೀವು ನಿಮ್ಮ ದೇಶದ ಇತರ ಜನರಿಂದ ಹಿಂಸಿಸಲ್ಪಟ್ಟವರಾಗಿದ್ದೀರಿ. 16. ಹೌದು, ಯಹೂದ್ಯರಲ್ಲದವರಿಗೆ ರಕ್ಷಣೆ ನೀಡುವ ಸುವಾರ್ತೆಯನ್ನು ನಾವು ಉಪದೇಶಿಸಿದಂತೆ ನಮ್ಮನ್ನು ತಡೆಯಲು ಅವರು ಪ್ರಯತ್ನಿಸುತ್ತಿದ್ದಾರೆ. ரட்சிப்பின் சுவிசேஷத்தை சொல்லாதபடி எங்களை ತಡೆ செய்துಕೊಂಡಿರುತ್ತಾರೆ. ಹೀಗೆ ಅವರು ತಮ್ಮ ಪಾಪಗಳಿಗೆ ಮತ್ತಷ್ಟು ಪಾಪಗಳನ್ನು ಕೂಡಿಸುತ್ತಿದ್ದಾರೆ. ಕೊನೆಗೆ ದೇವರ ಕೋಪವು ಅವರ ಮೇಲೆ, ಜೋರಾಗಿ ಹೇಳ್ರಿ, ಅವರ ಮೇಲೆ ಬರುತ್ತದೆ. சுவிசேஷத்தை யார் எதிர்ப்புகிறாரோ அவர் மேலே கர்த்தருடைய கோபம் வரப்போகிறது என்று ஆண்டவரே சொல்லுகிறார். ಪಾಪಗಳಿಗೆ ಇನ್ನೂ ಪಾಪಗಳನ್ನು ಏನು ಮಾಡ್ತಾ ಇದ್ದಾರೆ? ಕೂಡಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಯೇಸುವನ್ನ ತಿರಸ್ಕಾರ ಮಾಡಿದಂತೆ ಯಾರೇ ಆಗಲಿ, ಹೂ ಎವರ್ ರಿಜೆಕ್ಟ್ ಜೀಸಸ್ ಹೂ ಇಸ್ ದ ಸೇವಿಯರ್ ಆಫ್ ದ ವರ್ಲ್ಡ್, ಆತ ಲೋಕದ ರಕ್ಷಕನಾಗಿದ್ದಾನೆ. ಆತನನ್ನು ತಳ್ಳಿದಂಥ ಎಲ್ಲರ ಮೇಲೂ ಕೂಡ ಒಂದು ದಿವಸ ದೇವರ ಕೋಪ ಬಂದೇ ಬರುತ್ತೆ. ஆண்டவருடைய கோபம் வரப்போகிறது. அவர் தம் பாவங்களுக்கு ಅನೇಕ ಪಾಪங்களை ಕೂಟಿಕೊಂಡಿರುತ್ತಾರೆ. ಇನ್ನು ಪಾಪವನ್ನು ಕೂಡಿಸಿಕೊಳ್ತಾ ಇದ್ದಾರೆ ಹೊರತು ಪಾಪ ನಿವಾರಣೆ ಮಾಡುವ ಯಜ್ಞದ ಕುರಿಮರಿಯ ಬಲಿಗೆ ಬರಲಿಲ್ಲ. ನಾನು ಅವತ್ತಿನ ಸಂತತಿ ಮಾತ್ರವಲ್ಲ, ಇವತ್ತಿನ ಸಂತತಿಯು ಏನಾಗಿದೆ? ಅದೇ ಆಗಿದೆ. ಆದ್ದರಿಂದ ಪ್ರಿಯರೇ, ನಾವು ಯಾವತ್ತೂ ಕೂಡ ಯೇಸುವನ್ನು ಅಲ್ಲಗೆಳಿಲೇಬಾರದು. ಯೇಸುவுக்கு நெருங்குங்கள், ಯೇಸುவோடு ವಾಳುங்கள். ಆಮೆನ್. ಕೈಗಳನ್ನು ಮೇಲೆ ಕೆತ್ತಿ ನಾವು ಇನ್ನೂ ಹೆಚ್ಚಾಗಿ ಯೇಸುವಿನ ಹತ್ತಿರ ಬರಬೇಕು. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿ ಆತನನ್ನು ಅರಿಯಬೇಕು. ಯಾವುದೋ ಒಂದು ಥ್ಯಾಂಕ್ ಯು ಲಾರ್ಡ್ ಲಾಭಕ್ಕಾಗಿ ಯೇಸುವನ್ನು ಹುಡುಕಬೇಡಿ. ಯೇಸುವೇ ನನ್ನ ಲಾಭವಾಗಿದ್ದಾನೆ. ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ. ಹೇಳ್ರಿ ಜೋರಾಗೆ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ. ಹೇಳ್ರಿ ಏಸಯ್ಯ, 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 ಏಸಯ್ಯ. All the glory to you, Lord. Holy Spirit, Holy Spirit, in the precious name of Jesus. Yesaya, ಜೀವಾದ ವಾಕ್ಯವು ನಿಮ್ಮಲ್ಲುಂಟು ದೇವ, ನಿಮ್ಮನ್ನು ಬಿಟ್ಟು ನಾ. ಹೇಳ್ರಿ, ಜೀವಾದ ವಾಕ್ಯವು ನಿಮ್ಮಲ್ಲುಂಟು ದೇವ. ಕೈಗಳನ್ನು ಮೇಲಕ್ಕೆತ್ತಿ ಏಸಯ್ಯ, ಏಸಯ್ಯ ಅಂತ ಕರೀರಿ.
యేసయ్యా 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 యేసಯ್ಯಾ ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ ಇನ್ನೂ ಹೆಚ್ಚಾಗಿ ನೀವೇ ಬೇಕಯ್ಯ. ಯೇಸುವನ್ನ ಕೊಲೆ ಮಾಡಿದಂಥ ಸಂತತಿ, ವಾಟ್ ದೇ ಡನ್? ದೇ ಕಿಲ್ಡ್ ಜೀಸಸ್. ಲೂಕ 21:24 ಓದೋಣ. ಲೂಕ 21:24, ಲೂಕ್ 21:24. ಇವರಲ್ಲಿ ಕೆಲವರು ಸೈನಿಕರಿಂದ ಕೊಲ್ಲಲ್ಪಡುವರು, ಇನ್ನು ಕೆಲವರು ಬಂಧಿತರಾಗಿ ಪರದೇಶಕ್ಕೆ ಒಯ್ಯಲ್ಪಡುವರು. ಅನ್ಯ ದೇಶೀಯರು ತಮ್ಮ ಕಾಲ ಮುಗಿಯುವ ತನಕ ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮಿನಲ್ಲಿ ನಡೆದಾಡುವರು. ಪ್ರಾಫಸಿ ಅಬೌಟ್ ಜೆರೂಸಲೇಮ್. ಯೆರೂಸಲೇಮಿನ ಬಗ್ಗೆ ದೇವರು ಪ್ರವಾದನೆ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ, ಈ ಜನ ನನ್ನನ್ನು ತಿರಸ್ಕಾರ ಮಾಡಿ ಶಿಲುಬೆಗೆ ಹಾಕುವುದರಿಂದ ಇಲ್ಲಿರುವಂಥ ಅನೇಕರು ಸೈನಿಕರಿಂದ ಕೊಲ್ಲಲ್ಪಡ್ತಾರೆ, ಇನ್ನು ಕೆಲವರು ಬಂಧಿತರಾಗಿ ಬೇರೆ ದೇಶಕ್ಕೆ ಒಯ್ಯಲ್ಪಡ್ತಾರೆ. ಅನ್ಯ ದೇಶೀಯರು ನಮ್ಮ ದೇಶವನ್ನು ಅಂದರೆ ಯೆರೂಸಲೇಮಿನ ಬಂದು ಯಾರು ಆಳ್ತಾರೆ? ಅನ್ಯ ದೇಶದವರು ಬಂದು ಆಳ್ತಾರೆ. ಯಾಕಂದರೆ ನೀವು ದೇವಕುಮಾರನಾದ ಯೇಸುವನ್ನು ಏನು ಮಾಡಿದ್ದೀರಾ? தள்ளிவிட்டீரா. தேவகுமாரனா இருக்கிற இயேசுவை என்ன செய்தீங்கள்? தள்ளி போட்டீர்கள். கர்த்தருடைய நியாய தீர்ப்பு வருகிறது என்று கர்த்தர் சொல்லுகிறார். 1 ಪೇತ್ರ 4:17 ವಾಕ್ಯವನ್ನು ಓದೋಣವಾ. 1 ಪೀಟರ್ 4:17. 1 ಪೇತ್ರ 4:17. ನಿಮ್ಮ ನ್ಯಾಯ ನಿರ್ಣಯದ ಕಾಲ ಬಂದಿದೆ. ಅದು ದೇವರ ಕುಟುಂಬದಿಂದಲೇ ಆರಂಭವಾಗುವುದು. ದೇವರ ಕುಟುಂಬದಿಂದಲೇ ಅಥವಾ ದೇವರ ಆಲಯದಿಂದಲೇ ಆರಂಭವಾಗುವುದು. ನಮ್ಮಲ್ಲಿಯೇ ಅದು ಆರಂಭವಾದರೆ ದೇವರ ಸುವಾರ್ತೆಗೆ ವಿಧೇಯರಾಗದ ಜನರಿಗೆ ಏನಾಗಬಹುದು? ತಮಿಳಿನ படிச்சிடுப்பா இது. நியாய தீர்ப்பு தேவனுடைய வீட்டிலே தொடங்கும் காலமாயிருக்கிறது. முந்தி நம்மிடத்திலே அது துவக்கினால் தேவனுடைய சுவிசேஷத்துக்கு கீழ்ப்படியாதவரின் முடிவு என்னமோ? கர்த்தருடைய சுவிசேஷத்துக்கு கீழ்ப்படிಯಾದವರ ನೆಲೆಮೆ என்னமோ? ಕರ್ತನ ಸುವಾರ್ತೆಯನ್ನ those who neglected the gospel of Lord Jesus Christ, what will happen? Because the judgment will start in the temple of the Lord. ಎಲ್ಲಿ ಶುರು ಆಗುತ್ತೆ ನ್ಯಾಯ ತೀರ್ಪು? ಹೇಳ್ರಿ, ಎಲ್ಲಿ ಶುರು ಆಗುತ್ತೆ? ನಿನ್ನ ಆಲಯ, ದೇವರ ಆಲಯದಲ್ಲಿ ನ್ಯಾಯ ತೀರ್ಪು ಎಲ್ಲಿ ಶುರು ಆಗುತ್ತೆ? ದೇವನುடைய ಕರ್ತರಿಗೆ ಭಯಪಡದವರ ಮೇಲೆ ದೇವರ ನ್ಯಾಯ ತೀರ್ಪು ಬರುತ್ತದೆ. ಈ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯದವರ ಮೇಲೆ ನ್ಯಾಯ ತೀರ್ಪು ಎಲ್ಲಿ ಬರುತ್ತೆ? ಸಭೆಯಲ್ಲಿ. ಫಸ್ಟು ಎಲ್ಲಿಗೆ ಬರುತ್ತೆ ನ್ಯಾಯ ತೀರ್ಪು? ಎಲ್ಲಿಗೆ ಫಸ್ಟು? ಸಭೆ. ಸಭೆಯಲ್ಲಿ இருக்கிற ಜನಗಳಿಗೆ முதலாவது என்ன? The judgment first is for whom? ಚರ್ಚ್. ಫಸ್ಟ್ ಎಲ್ಲಿಗೆ? ದೇವರ ಸಭೆಗೆ. ಇಲ್ಲಿಂದ ನ್ಯಾಯ ತೀರ್ಪು ಶುರುವಾಗತ್ತೆ. ಇಲ್ಲೇ ನ್ಯಾಯ ತೀರ್ಪು ಮಾಡಿದ್ರೆ ಸುವಾರ್ತೆಯನ್ನು ಯಾರ್ಯಾರು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಯೇಸು ಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ, ಯೇಸುವಿನ ವಿರುದ್ಧವಾಗಿ ನಿಂತುಕೊಳ್ಳುವಂಥ ಜನ ಯಾರಿದ್ದಾರೆ, ಇನ್ನು ಅವರ ಮೇಲೆ ನ್ಯಾಯ ತೀರ್ಪು ಬರದೇ ಇರುತ್ತಾ?
ಬರದೇ ಬರುತ್ತೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಕರ್ತನ ಸಭೆಯಲ್ಲಿ ನ್ಯಾಯ ತೀರ್ಪು ಶುರು ಆಗೋದ್ರಿಂದ ಕರ್ತನಿಗೆ ಹೆಚ್ಚು ಭಯಪಡುವುದನ್ನು ಕಲ್ತ್ಕೊಳ್ಳಿ. ಆಮೇಲೆ ಯು ಶುಡ್ ಫಿಯರ್ ಲಾರ್ಡ್ ಮೋರ್. ಹಲ್ಲೆಲೂಯಾ. ದೇವರಿಗೆ ಭಯ ಪಡೋದನ್ನು ಏನು ಮಾಡಬೇಕಂತೆ? ಅಧಿಕಪಡಿಸಿಕೊಳ್ಳಿ. ದ ಫಿಯರ್ ಆಫ್ ಲಾರ್ಡ್ ಈಸ್ ದ ಬಿಗಿನಿಂಗ್ ಆಫ್ ನಾಲೆಜ್. ದೇವರ ಭಯವೇ ಜ್ಞಾನದ ಆರಂಭ. ಹಲ್ಲೆಲೂಯಾ. ದೇವರ ಭಯ ಸಭೆಯಲ್ಲಿ ಇಲ್ಲದೆ ಹೋದರೆ ದೇವರು ಸಭೆಯನ್ನು ಕೂಡ ಸ್ಮೇರ್ ಮಾಡೋದಿಲ್ಲ. சபையை கூட விட மாட்டார் ஆண்டவர். சபையில தான் நியாய தீர்ப்பு ஆரம்பமாகிறது. துணிக்கிரமா ಪಾವತೆ செய்கிறவர், ಅಸಹ್ಯವಾಗಿ ಕಾರ್ಯಗಳನ್ನು ಮಾಡುವಂಥವರು ಸಭೆಯಲ್ಲಿ. ಇವತ್ತು ಎಷ್ಟೋ ಸಭೆಗಳಲ್ಲಿ ಆ ಥರ ಇದೆ. ಇವತ್ತಿನ ದಿವಸ ನ್ಯಾಯ ತೀರ್ಪು ಎಲ್ಲಿ ಶುರು ಆಗುತ್ತೆ? ಸಭೆಯಲ್ಲಿ. ಸಭೆಯಲ್ಲೇ ನ್ಯಾಯ ತೀರ್ಪು ಶುರು ಆದರೆ, ಸಭೆಗೆ ನ್ಯಾಯ ತೀರ್ಪು ಮಾಡುವುದಾದರೆ ದೇವರು ಯಾರು? ನಾವೆಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತರು. ಆದರೆ ನಮ್ಮ ಮಧ್ಯೆ ನ್ಯಾಯ ತೀರ್ಪು ಬರ್ಬೋದಾ? ದೇವರು ಹೇಳ್ತಾರೆ, ನ್ಯಾಯ ತೀರ್ಪನ್ನು ಬರಮಾಡ್ತೇನೆ. ಅದಾದ ಮೇಲೆ ಯಾರಿಗೆ ಬರುತ್ತಂತೆ? ಯಾರು ದೇವರ ಸುವಾರ್ತೆಯನ್ನು, ಯೇಸುವನ್ನು ತಿರಸ್ಕಾರ ಮಾಡಿದಾರೋ, ದೋಸ್ ಹೂ ರಿಜೆಕ್ಟೆಡ್ ಜೀಸಸ್, ಅಲ್ಲಿಗೂ ಕೂಡ ನಾನು ನ್ಯಾಯ ತೀರ್ಪನ್ನು ಏನು ಮಾಡ್ತೇನೆ? ಬರಮಾಡ್ತೇನೆ. ಕೈಗಳನ್ನು ಮೇಲೆ ಕೆತ್ತಿ. ಪವಿತ್ರಾತ್ಮ ನಿಮಗೆ ಸಹಾಯ ಮಾಡಲಿ. ಹೋಲಿ ಸ್ಪಿರಿಟ್ ಸಹಾಯ ಮಾಡಲಿ. ಸಭೆ ಅನ್ನುವಂಥದ್ದು ನಿಮ್ಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋಕ್ಕಲ್ಲ. ಇಟ್ ಈಸ್ ನಾಟ್ ಪ್ಲೇಸ್ ಟು ಡೂ ಆಸ್ ಯು ವಾಂಟೆಡ್. ದಿಸ್ ಈಸ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಪರಿಶುದ್ಧಾತ್ಮನ ಆಲಯ. ಇಲ್ಲಿ ದೇವರಾತ್ಮನೇ ತಲೆಯಾಗಿದ್ದಾನೆ. ನಾವೆಲ್ಲರೂ ಆತನಿಗೆ ಅಧೀನರಾಗಿರಬೇಕು. ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಚಂಚಲತ್ವಗಳನ್ನು ಒಪ್ಪಿಸಿಕೊಡ್ಬೇಡಿ. ಬದುಕಿದರೂ ಸತ್ತರೂ ಕ್ರಿಸ್ತನಿಗಾಗಿ ಜೀವಿಸಿ. ಯಾಕಂದರೆ ಸಭೆಯಲ್ಲಿ ಏನು ಬರುತ್ತೆ? ನ್ಯಾಯ ತೀರ್ಪು ಆರಂಭ ಆಗೋದು ಎಲ್ಲಿ? ಸಭೆಯಲ್ಲಿ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ. ನನ್ನ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು. Amen. Hallelujah. If God never spared the church, how can he spare the rebellions? ಸಭೆಯನ್ನೇ ದೇವರ ನ್ಯಾಯ ತೀರ್ಪಿಗೆ ಒಳಪಡಿಸಬೇಕಾದ್ರೆ, ದೇವರ ಸುವಾರ್ತೆಯನ್ನು ಕೇಳದಂಥ, ಯೇಸುವನ್ನು ತಿರಸ್ಕಾರ ಮಾಡಿದಂಥ ಜನಗಳ ಮೇಲೆ ಯಾವ ರೀತಿ ನ್ಯಾಯ ತೀರ್ಪು ಬರುತ್ತೆ? இதை அறிந்து கர்த்தருக்கு நெருங்குங்கள். ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ, ಇನ್ನು ಯೇಸುವಿಗೆ ಹತ್ತಿರವಾಗಿ. ಕಮ್ ಬ್ಯಾಕ್ ಟು ಕ್ರಾಸ್ ಆಫ್ ಕ್ಯಾಲ್ವರಿ. இது நீங்கள் மஜா செய்கிற நாட்களல்ல. இது இயேசுவை தேடுகிற அதிகமான நாட்கள். இது ಹಲ್ಲೆಲೂಯಾ. ಎಲೀಷಾ ಹೇಳ್ತಾನೆ ನಾಮಾನನಿಗೆ, ಇದು ಹೊಲಗಳನ್ನು, ಮನೆಗಳನ್ನು ಕೊಂಡುಕೊಳ್ಳುವಂಥ ಕಾಲವಾ ಎಂಬುದಾಗಿ. ನಾವು ಅದಕ್ಕಾಗಿ ಇಲ್ಲಿಲ್ಲ ಪ್ರಿಯರೇ. ಪರಲೋಕ ರಾಜ್ಯದ ಕಾರ್ಯಗಳನ್ನು ಹೆಚ್ಚಾಗಿ ನಾವು ಬಯಸುವಂಥವರಾಗೋಣ. ಇನ್ನೊಬ್ಬರಿಗೆ ಹೋಗಿ ಯೇಸು ಒಳ್ಳೆಯವರೆಂಬುದಾಗಿ ಹೇಳಿ, ನಿಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ಳಿ, ಅವ್ರನ್ನ ರಕ್ಷಣೆಗೆ ಕರ್ಕೊಂಬನ್ನಿ.
ನಾನು ನಿಮ್ಮನ್ನು ಉತ್ಸಾಹಪಡಿಸ್ತಾ ಇದ್ದೇನೆ. ನಿಮ್ಮಲ್ಲಿರುವಂಥ ಯೇಸು ಹೊರಗಿನ ಜನಕ್ಕೆ ಪ್ರಕಟಣೆಯಾಗಲಿ. உங்களுக்குள்ளே இருக்கிற இயேசு வெளிய ಜನங்களுக்கு வெளிப்படட்டும். ನ್ಯಾಯ ತೀರ್ಪು ಸಭೆಯಲ್ಲೇ ಉಂಟಾಗತ್ತೆ. ಆರಂಭ ಆಗದಲ್ಲಿ ಸಭೆಯಲ್ಲಿ. ಹಲ್ಲೆಲೂಯಾ. ಇನ್ನು ಪಾವತ್ತೆ ತುಣಿಕರಮ ಸೈಲಮ செய்யக்கூடாது. ಪಾಪವನ್ನು ನಾವಿನ್ನೂ ಮಾಡ್ತಾನೆ ಇರ್ಬೋದಾ, ದೇವ್ರು ಕ್ಷಮಿಸ್ತಾನೆ ಅಂತ ಅಲ್ಲ. ನಾವಿನ್ನೂ ದೇವರಿಗೆ ಹತ್ತಿರವಾಗಿ ಆತನ ಸಾರೂಪ್ಯವನ್ನು ಧರಿಸಿಕೊಂಡವರಾಗಿ ನಮ್ಮನ್ನು ನೋಡುವಂಥ ಜನರು ಇವರು ಯೇಸುವಿನ ಮಕ್ಕಳೆಂಬುದಾಗಿ ಹೇಳಬೇಕು. ಹಲ್ಲೆಲೂಯಾ. ಅಪೊಸ್ತಲರನ್ನು ನೋಡಿದಂಥ ಜನ ಏನಂತ ಹೇಳಿದ್ರು? ಇವರು ಯೇಸುವಿನ ಸಂಗಡ ಇರುವಂಥವರು. ಆಮೆನ್. இவர் யார்? இவரோ இயேசுவோடு இருக்கிறவர் என்று சொல்லி ஜனங்கள் சொன்னார். அவர் சொல்லவில்லை. தட் should be our witness, brother. ಇದು ನಮ್ಮ ಸಾಕ್ಷಿಯಾಗಲಿ. ದೇವರಿಗೆ ಹತ್ತಿರವಾಗಿ ಅಸಡ್ಡೆಯಾಗಿ ಜೀವಿಸಬೇಡಿ. ನೀವು ಪ್ರಾರ್ಥನೆ ಮಾಡೋದನ್ನು ಕಲಿತುಕೊಳ್ಳಿ. ಇನ್ನೊಬ್ಬರ ಪ್ರಾರ್ಥನೆಗಳ ಮೇಲೆ ಅವಲಂಬಿತರಾಗಬೇಡಿ. ನೀವು ಪ್ರಾರ್ಥನೆ ಮಾಡಿ. நீங்க ஜெபிக்கிறதை கற்றுக்கொள்ளுங்கள். அதிகமா ஜெபத்தை செய்யுங்கள். ದೇವರನ್ನ ಅತಿಯಾಗಿ ಪ್ರೀತಿಸಿ. ಕರ್ತನ ನ್ಯಾಯ ತೀರ್ಪಿನ ದಿನವು ಹತ್ತಿರವಾಗಿದೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಬುಧವಾರ ಬೆಳಗ್ಗೆ ನಮಗೆ ಮುಂಜಾನೆ ಆರಾಧನೆ ಇದೆ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ಮಕ್ಕಳನ್ನು ಸಂಡೇ ಸ್ಕೂಲ್ಗೆ ಕಳಿಸ್ಕೊಡಿ. பிள்ளைகளே சண்டே ஸ்கூலுக்கு அனுப்புங்கள். Send your children to the Sunday school. ನ್ಯಾಯ ತೀರ್ಪು ದೇವರ ಸಭೆಯಲ್ಲೇ ಆರಂಭವಾಗೋದಾದರೆ ದೇವರನ್ನು ತಿರಸ್ಕಾರ ಮಾಡಿದಂಥ ಜನಗಳಿಗೆ ಇನ್ನೆಷ್ಟು ಮಾತ್ರ ನ್ಯಾಯ ತೀರ್ಪಾಗತ್ತೆ. ರಾಜನು ಕಳಿಸಿದಂಥ ಸೈನಿಕರನ್ನ ಕೊಂದು ಹಾಕಿದವರ ಮೇಲೆ ರಾಜ ತನ್ನ ಸೈನ್ಯವನ್ನು ಕಳಿಸಿ ಅವರನ್ನು ಅಳಿಸಿ ಹಾಕಿ ಆ ನಗರವನ್ನೇ ಸುಟ್ಟು ಬಿಟ್ಟ. God is love, but He is a consuming fire. அவர் நல்லவர் தான், ஆனாலும் பட்சிக்கிற அக்னி. மறக்காதீங்கள். ಆತನು ಒಳ್ಳೆಯವನೇ, ಆತನು ದಹಿಸುವ ಅಗ್ನಿಯೂ ಆಗಿದ್ದಾನೆ. ಆಮೆನ್. ನಿಮ್ಮಲ್ಲಿರುವಂಥ ದೇವರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ದೇವರಾತ್ಮನನ್ನು ಯಾಕೆ ಕೊಡಲ್ಪಟ್ಟಿದೆ? ನಿಮಗೆ ಸಹಾಯ ಮಾಡುವುದಕ್ಕೋಸ್ಕರ. உங்களுக்கு உதவி செய்யும்படிதான் உனக்குள்ளே இருக்கிற ஆவியானவர் விரும்புகிறார். ನಿಮ್ಮನ್ನ ಇನ್ನೂ ಕರ್ತನ ಬಳಿಗೆ ನಡೆಸುವಂತವರು ಅವರೇ. ದೇವರ ವಾಕ್ಯತೆ ಸತ್ಯದ ಆತ್ಮನು ಬರುವಾಗ ನಿಮ್ಮನ್ನ ಸತ್ಯದಲ್ಲಿ ನಡೆಸಿ ಸತ್ಯಕ್ಕೆ ಸೇರಿಸುತ್ತಾನೆಂಬುದಾಗಿ. சத்திய ஆவியானவர் வரும்போது அவர் உங்களை சத்தியத்தில் நடத்தி சத்தியத்துக்குள்ளே சேர்ப்பார். அவருடைய வார்த்தையே ಸತ್ಯಮಾನದು. ಕರ್ತನ ವಾಕ್ಯವೇ ಸತ್ಯವು. ನಾನು ನಿಮ್ಮನ್ನು ಭಯಪಡಿಸ್ತಾ ಇಲ್ಲ, ನಿಮ್ಮನ್ನು ಧೈರ್ಯಪಡಿಸ್ತಾ ಇದ್ದೇನೆ. ನಿಮ್ಮನ್ನು ನಡೆಸೋದಿಕ್ಕೆ ನಿಮ್ಮಲ್ಲಿ ದೇವರಾತ್ಮ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ನಡೆಸುವುದಕ್ಕೆ ನಿನ್ನ ಕೈಯಲ್ಲಿ ದೇವರ ವಾಕ್ಯಗಳು ಇದೆ. ಅದಕ್ಕೆ ದಾವೀದ ಹೇಳಿದ, ನಿನ್ನ ವಾಕ್ಯಗಳೇ ನನ್ನ ಕಾಲಿಗೆ ದೀಪವಾಗಿ ನನ್ನ ಬಾಳಿಗೆ ಬೆಳಕಾಗಿದೆ ಎಂಬುದಾಗಿ. ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟಿಲ್ಲ, ವಾಕ್ಯವನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮರನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆತ ನಿಮ್ಮನ್ನ ನ್ಯಾಯ ತೀರ್ಪುಗಳಿಂದ ಬಿಡುಗಡೆ ಮಾಡ್ತಾನೆ. ರೋಮ 8:1 ಹೇಳುತ್ತೆ, ಪವಿತ್ರಾತ್ಮನು ಯಾರು ಅಂದರೆ ಜೀವವನ್ನು ಉಂಟು ಮಾಡುವಂಥವರು. ಪರಿಶುದ್ಧ ಆವಿಯಾನವರ್ ಜೀವನೇ ಉಂಟಾಕುகிறவர். ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ನ್ಯಾಯ ತೀರ್ಪಿಲ್ಲ ಎಂಬುದಾಗಿ ವಾಕ್ಯ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿರುವಂಥ ದೇವರಾತ್ಮನನ್ನ ಅಧಿಕವಾಗಿ ಮಹಿಮೆ ಪಡಿಸಿ
ಹೋಲಿ ಸ್ಪಿರಿಟ್ ಜೊತೆ ಮಾತಾಡಿ, ಅವರು ನಿಮ್ಮ ಜೊತೆ ಮಾತಾಡ್ತಾರೆ. ಅವರು ನಮ್ಮನ್ನ ಕ್ರಿಸ್ತನ ಸಾರೂಪ್ಯವಾಗಿ ಮಾರ್ಪಡಿಸ್ತಾರೆ. கிறிஸ்துவ போல் எங்களை மாற்றுகிற வல்லமையான தேவ ஆவியானவர் உனக்குள்ளே வாசம் செய்கிறார். அவர் உனக்குள்ளே வாசம் செய்கிறார். எங்களுக்குள்ளே வாசம் செய்யும் ஆவியானவரே, எந்நாளிலும் சித்தம் போல் நடத்து செல்லுமையா. எங்களுக்குள்ளே வாசம் செய்யும் ஆவியானவரே, எந்நாளிலும் சித்தம் போல் நடத்து செல்லுமை. ஆவியானவரே, ஆவியானவரே, பரிசுத்த ஆவியானவரே, ஆவியானவரே, பரிசுத்த ஆவியானவரே, கவலை கண்ணீர் மறக்கணும், கர்த்தரையே நோக்கணும், கத்து தாரும் ஆவியானவரே. கவலை கண்ணீர் மறக்கணும், கத்து தாரும் ஆவியானவரே. செய்த நன்மை நினைக்கணும், நன்றியோடு துதிக்கணும், சொல்ல தாரும் ஆவியானவரே. செய்த நன்மை நினைக்கணும், சொல்ல தாரும் ஆவியானவரே. கைகளை உயர்த்தி ஆவியானவரே, பரிசுத்த ஆவியானவரே, ஆவியானவரே, எங்களுக்குள்ளே வாசம் செய்யும் ஆவியானவரே, எந்நாளிலும் சித்தம் போல் நடத்து செல்லுமையா. எங்களுக்குள்ளே வாசம் செய்யும் ஆவியானவரே, எந்நாளிலும் சித்தம் போல் நடத்து செல்லுமையா. சொல்லுங்க இல்ல, ஆவியானவரே, ஆவியானவரே, பரிசுத்த ஆவியானவரே, 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 பரிசுத்த ஆவியானவரே. தலைமையில கை ಇಟ್ಕೊಳ್ಳಿ, தலைமையில ಕೈ வைத்துಕೊಳ್ಳುங்கள். ನಿಮ್ಮೆ ನಾನು ಯೇಸುವಿನ ರಕ್ತವನ್ನು ಮಾತಾಡ್ತಾ ಇದ್ದೇನೆ. அந்த ரத்தம் உங்களுக்காக பரிந்து பேசுகிற ரத்தம். அந்த இயேசுவின் ரத்தம் உங்களுக்கு எனக்கும் ನಲ್ಮೆಗಳೇ செய்யும். ಅದು ಒಳ್ಳೆಯದೇ ಮಾಡತ್ತೆ. ಯಾವಾಗಲೂ ನಿಮ್ಮ ನಿವಾಸವನ್ನ, ನಿಮ್ಮ ಸಂತತಿಗಳನ್ನ, ನಿಮ್ಮನ್ನ ಯೇಸುವಿನ ರಕ್ತ ಮುಚ್ಚಿರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನು ಯಾವಾಗಲೂ ನಮ್ಮನ್ನ ವಾಕ್ಯದ ಮೂಲಕ ನಡೆಸುವಂತೆ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ನ್ಯಾಯ ತೀರ್ಪು ದೇವರ ಆಲಯದಲ್ಲೇ ಶುರುವಾಗತ್ತೆ. நியாய தீர்ப்பு தேவனுடைய ஆலயத்தில் ஆரம்பமாக போகிறது. அதனால வழிநடத்துகிற ஆவியானவர் உனக்குள்ளே இருக்கிறார். அவர் உங்களை கர்த்தருக்கு நெருங்க செய்ய போகிறார். ಯೇಸುವಿಗೆ ನಿಮ್ಮನ್ನು ತುಂಬ ಹತ್ತಿರ ಮಾಡುವಂಥವನು ಯಾರು ಅಂದರೆ ಈ ಪವಿತ್ರಾತ್ಮ ದೇವರು. ಅವರನ್ನು ನಿಮ್ಮಲ್ಲಿ ಇಟ್ಟಿದ್ದಾನೆ. ದೇವರು ನಿಮ್ಮಲ್ಲಿ ಕಳಿಸಿಕೊಟ್ಟಿದ್ದಾನೆ. ಯೇಸುವಿನ ಪ್ರಾರ್ಥನೆಯಿಂದ ಅವರು ನಿಮ್ಮಲ್ಲಿ ಬಂದು ನೆಲೆಸಿದ್ದಾರೆ. ಇವತ್ತಿನ ದಿವಸ ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೆನ್. God bless you.